Good morning, students. Today I am going to discuss a new concept, that is objectives and its relation to evaluation. This comes in the first unit. Let me start today's lesson by saying a quotation which is given by a great scientist, a great personality, and president of our country, APJ Abdul Kalam. He says, some of the brightest minds in the country can be found on the last benches of the classrooms. So friends, education is the most powerful weapon which you can use to change the world. These quotations says the importance of classroom as well as the importance of education. APJ ಅಬ್ದುಲ್ ಕಲಾಂ ಅವರು ಹೇಳಿದಂತೆ ಸರ್ವಶ್ರೇಷ್ಠ ವ್ಯಕ್ತಿಗಳು ತರಗತಿಯ ಕೊನೆಯ ಬೆಂಚಿನಲ್ಲಿ ಕಂಡು ಬರ್ತಾರೆ ಎನ್ನುವಂತಹ ಮಾತು ಸತ್ಯವಾದದ್ದು. ಹಾಗೆಯೇ ಈ ಪ್ರಪಂಚವನ್ನು ಬದಲಾವಣೆ ಮಾಡುವಂತಹ ಒಂದು ಪ್ರಮುಖವಾದಂತಹ ಅಸ್ತ್ರ ಅಂದರೆ ಶಿಕ್ಷಣ. ಶಿಕ್ಷಣದ ಮೂಲಕ ಈ ಜಗತ್ತನ್ನೇ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿದೆ. ಸೊ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಹಲವಾರು ಪರಿಕಲ್ಪನೆಗಳು ನಾವು ಅಧ್ಯಯನ ಮಾಡಬೇಕಾಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಪ್ರಮುಖವಾದಂತಹ ಪರಿಕಲ್ಪನೆಯಾದಂತಹ ಅಬ್ಜೆಕ್ಟಿವ್ಸ್ ಅಂಡ್ ಇಟ್ಸ್ ರಿಲೇಷನ್ ಟು ಇವ್ಯಾಲ್ಯುಯೇಷನ್, ಅಂದರೆ ಉದ್ದೇಶಗಳು ಮತ್ತು ಮೌಲ್ಯಮಾಪನ ಜೊತೆಗೆ ಇದರ ಸಂಬಂಧ ಎನ್ನುವಂತಹ ಒಂದು ಪರಿಕಲ್ಪನೆಯ ಬಗೆಗೆ ಚರ್ಚೆ ಮಾಡುವ. ಉದ್ದೇಶಗಳು ಮತ್ತು ಮೌಲ್ಯಮಾಪನ ಪರಸ್ಪರ ಸಂಬಂಧ ಹೊಂದಿದೆಯೋ ಅಥವಾ ಇಲ್ಲವೋ ಎನ್ನುವುದು ಪ್ರಶ್ನೆ. ಖಂಡಿತವಾಗಿಯೂ ಕೂಡ ನಾವು ಎಲ್ಲರೂ ಕೂಡ ಒಪ್ಪಲೇಬೇಕಾಗತ್ತೆ, ಉದ್ದೇಶಗಳು ಮತ್ತು ಮೌಲ್ಯಮಾಪನದ ನಡುವೆ ಸಂಬಂಧ ಖಂಡಿತವಾಗಿಯೂ ಕೂಡ ಇದೆ. There is close relationship between objectives and evaluation. As we know, every task is done for many purposes or objectives. Without objectives, it is difficult to achieve expected or desirable changes or outcome. Education system has many objectives. Objectives are always learner centered, behavior centered, and subject centered. Objectives often term the input in the course, state the purpose and goals of the course. Objective focus on content and skills to be imparted within the classroom. Objectives and evaluation plays a significant role in the teaching learning process. ಪ್ರಶಿಕ್ಷಣಾರ್ಥಿಗಳೇ, ಯಾವುದೇ ಒಂದು ಕಾರ್ಯ ನಾವು ಪ್ರಾರಂಭ ಮಾಡಬೇಕಾದ್ರೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಒಂದು ಉದ್ದೇಶ ಇರುತ್ತೆ. ಉದ್ದೇಶರಹಿತವಾದಂತಹ ಒಂದು ಕಾರ್ಯ ಅರ್ಥರಹಿತವಾದದ್ದು. ಒಂದು ನಿರ್ದಿಷ್ಟವಾದಂತಹ ಪ್ರತಿಫಲವನ್ನು ಪಡೆಯಬೇಕು ಎನ್ನುವಂತಹ ಒಂದು ಸದುದ್ದೇಶದಿಂದ ನಾವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತೇವೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಉದ್ದೇಶಗಳು ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಮಹತ್ವವನ್ನು ಪಡೆದುಕೊಂಡಿದೆ. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನಾವು ಉದ್ದೇಶಗಳನ್ನು ನೋಡಬೇಕಾದರೆ ಈ ಉದ್ದೇಶಗಳು ಯಾವಾಗಲೂ ಕೂಡ ವಿದ್ಯಾರ್ಥಿ ಕೇಂದ್ರಿತವಾಗಿರುತ್ತೆ, ವರ್ತನಾ ಕೇಂದ್ರಿತವಾಗಿರುತ್ತೆ, ವಿಷಯ ಕೇಂದ್ರಿತವಾಗಿರುತ್ತೆ. ಈ ಉದ್ದೇಶಗಳು ವಿದ್ಯಾರ್ಥಿಗಳ ಸರ್ವತೋಮುಖ ವಿಕಾಸವನ್ನು ಸಾಧಿಸಬೇಕೆಂಬ ಒಂದು ವಿಶಾಲವಾದಂತಹ ಅರ್ಥವನ್ನು ಹೊಂದಿದೆ. ಸಾಮಾನ್ಯವಾಗಿ ಉದ್ದೇಶಗಳು ವಿಷಯದ ಮೇಲೆ ಹೆಚ್ಚು ಮಹತ್ವವನ್ನು ನೀಡುತ್ತವೆ, ಕೌಶಲ್ಯಗಳ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಹಾಗೆಯೇ ಕಂಟೆಂಟ್ ಮತ್ತು ಸ್ಕಿಲ್ಸ್
ಇವೆರಡನ್ನೂ ಕೂಡ ಹೆಚ್ಚು ಫೋಕಸ್ ಮಾಡುವುದರ ಮೂಲಕ ಉತ್ತಮ ಗುಣಮಟ್ಟದ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಲಭ್ಯವಾಗುವಂತಹ ನಿಟ್ಟಿನಲ್ಲಿ ನಮಗೆ ಇದು ಸಹಾಯಕವಾಗುತ್ತೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಉದ್ದೇಶಗಳು ಮತ್ತು ಮೌಲ್ಯಮಾಪನಗಳು ಇವು ಎರಡೂ ಪರಿಕಲ್ಪನೆಗಳು ಕೂಡ ಬಹಳ ಮಹತ್ವದ ಪಾತ್ರವನ್ನು ಪಡೆದಿವೆ. ಸೊ ಈ ಹಿನ್ನೆಲೆಯಲ್ಲಿ ಉದ್ದೇಶಗಳು ಹೇಗೆ ಮೌಲ್ಯಮಾಪನದ ಜೊತೆಗೆ ಆಂತರಿಕವಾದಂತಹ ಒಂದು ಸಂಬಂಧವನ್ನು ಹೊಂದಿದೆ ಎನ್ನುವುದನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಸೊ ಪ್ರಾರಂಭದಲ್ಲಿ ಲೆಟ್ ಅಸ್ ಸಿ ದ ಮೀನಿಂಗ್ ಆಫ್ ಅಬ್ಜೆಕ್ಟಿವ್ಸ್. Simply we can say that objectives means something that we plan to do or achieve. ಅಂದರೆ ಮುಂದೆ ಮಾಡಬೇಕಾದ ಅಥವಾ ಸಾಧಿಸಬೇಕಾದ ಕಾರ್ಯಗಳ ಬಗ್ಗೆ ಯೋಜನೆಗೆ ಪೂರಕವಾದವುಗಳೇ ಉದ್ದೇಶಗಳು. ನಾವು ಮುಂದೆ ಏನನ್ನು ಸಾಧಿಸಬೇಕಾಗಿದೆ, ಏನನ್ನು ಮಾಡಬೇಕಾಗಿದೆ ಅನ್ನುವುದನ್ನು ಪೂರ್ವ ಯೋಜಿತವಾದಂತಹ ರೀತಿಯಲ್ಲಿ ನಾವು ಏನು ಒಂದು ಪ್ರಕ್ರಿಯೆಯಲ್ಲಿ ನಾವು ತೊಡಗಿಕೊಳ್ತೇವೆ ಅದನ್ನು ನಾವಿಲ್ಲಿ ಉದ್ದೇಶವೆಂದು ಪರಿಗಣಿಸಬಹುದು. ಸೆಕೆಂಡ್ ಪಾಯಿಂಟ್ ರಿಗಾರ್ಡಿಂಗ್ ಮೀನಿಂಗ್ ಆಫ್ ಅಬ್ಜೆಕ್ಟಿವ್ಸ್. Objectives are desirable outcomes of intended actions through the mode of education. ಉದ್ದೇಶಗಳೆಂದರೆ ಶಿಕ್ಷಣದ ಮೂಲಕ ನಾವು ಸಾಧಿಸಬಹುದಾದಂತಹ ಅಪೇಕ್ಷಿತವಾದಂತಹ ಪ್ರತಿಫಲವನ್ನು ಪಡೆದುಕೊಳ್ಳುವಂಥದ್ದು. ಅಂದರೆ ಶಿಕ್ಷಣದ ಮೂಲಕ ಅಪೇಕ್ಷಿತ ಪ್ರತಿಫಲವನ್ನು ಪಡೆಯಲಿಕ್ಕೆ ಸಹಾಯಕವಾಗುವುದೇ ಉದ್ದೇಶಗಳು. One more meaning, objectives are clear and concise statements that describe what you intend your students to learn by the end of the course. ಅಂದರೆ ಒಂದು ನಿರ್ದಿಷ್ಟವಾದಂತಹ ಕೋರ್ಸಿನ ಅಂತಿಮ ಭಾಗದಲ್ಲಿ ಅಥವಾ ಕೊನೆಯಲ್ಲಿ ವಿದ್ಯಾರ್ಥಿಗಳ ವರ್ತನೆಯಲ್ಲಿ ತರಬಹುದಾದಂತಹ ಬದಲಾವಣೆಯನ್ನು ಸೂಚಿಸುವಂತಹ ಹೇಳಿಕೆಗಳೇ ಉದ್ದೇಶಗಳು. ಇನ್ನೊಂದು ಅರ್ಥವನ್ನು ನಾವು ನೋಡುವುದಾದರೆ educational objectives are the statement which express specifically and in measurable terms an attitude that will be developed through a mode of instruction. ಸೊ ಇದು ಕೂಡ ಉದ್ದೇಶಗಳ ಬಗೆಗೆ ಬಹಳ ಸ್ಪಷ್ಟವಾದಂತಹ ವ್ಯಾಖ್ಯಾನ. ಶೈಕ್ಷಣಿಕ ಉದ್ದೇಶಗಳು ಯಾವಾಗಲೂ ಅವು ಹೇಳಿಕೆ ರೂಪದಲ್ಲಿ ಇರುತ್ತವೆ. ಅದರ ಪ್ರಮುಖವಾದಂತಹ ಅಂಶ ಏನು ಅಂದರೆ ಬಹಳ ಸ್ಪಷ್ಟವಾದಂತಹ ರೀತಿಯಲ್ಲಿ ಅವು ನಿರೂಪಿಸಲ್ಪಟ್ಟಿರುತ್ತವೆ, ನಿಖರವಾದಂತಹ ರೀತಿಯಲ್ಲಿ ಅವು ರೂಪಿಸಲ್ಪಟ್ಟಿರುತ್ತವೆ. ಹಾಗೆಯೇ ಬೋಧನೆಯ ಮೂಲಕ ವಿದ್ಯಾರ್ಥಿಗಳಲ್ಲಿ ಒಂದು ನಿರ್ದಿಷ್ಟವಾದಂತಹ ಮನೋವೃತ್ತಿಯನ್ನು ಬೆಳೆಸುವಂತಹ ಒಂದು ಪ್ರಮುಖವಾದಂತಹ ಅಂಶವನ್ನು ಅದು ಒಳಗೊಂಡಿರುತ್ತೆ. ಹೀಗೆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನಾವು ಉದ್ದೇಶಗಳಿಗೆ ಈ ರೀತಿಯಾದಂತಹ ವ್ಯಾಖ್ಯಾನವನ್ನು ನೀಡ್ತೀವಿ. ಉದ್ದೇಶಗಳ ಅರ್ಥವನ್ನು ನೋಡಿದ ಮೇಲೆ ಈಗ ನಾವು ಉದ್ದೇಶಗಳು ಮತ್ತು ಮೌಲ್ಯಮಾಪನ ಇವುಗಳ ನಡುವೆ ಹೇಗೆ ಸಂಬಂಧ ಇದೆ, ಹೇಗೆ ಆಂತರಿಕವಾದಂತಹ ಒಂದು ಸಂಬಂಧವನ್ನು ನಾವಿಲ್ಲಿ ಕಂಡುಕೊಳ್ಳಬಹುದು ಎನ್ನುವುದನ್ನು ತಿಳಿದುಕೊಳ್ಳೋಣ. ನೋ ಡೌಟ್ there is close relationship between objectives and evaluation. That's why we can say that there is interrelationship between objectives and evaluation. ಉದ್ದೇಶಗಳು ಮತ್ತು ಮೌಲ್ಯಮಾಪನಗಳ ನಡುವೆ ಆಂತರಿಕವಾದಂತಹ ಒಂದು ಸಂಬಂಧವಿದೆ. Evaluation should be based on objectives, friends. ಮೌಲ್ಯಮಾಪನ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವುದರ ಮೇಲೆ ಆಧಾರಿತವಾಗಿರಬೇಕು ಅಂದರೆ ಉದ್ದೇಶ ಆಧಾರಿತವಾಗಿರಬೇಕು. Objectives and its relation to evaluation can be discussed with the following points, friends. ಸೊ ಹೇಗೆ ಉದ್ದೇಶಗಳು ಮತ್ತು ಮೌಲ್ಯಮಾಪನಗಳ ನಡುವೆ ಆಂತರಿಕವಾದಂತಹ ಸಂಬಂಧ ಇದೆ ಎನ್ನುವುದನ್ನು ಈ ಕೆಳಗಿನ ಅಂಶಗಳ ಸಹಾಯದಿಂದ ನಾವು ಚರ್ಚೆ ಮಾಡಬಹುದು. ಫಸ್ಟ್ ಒನ್, objectives facilitates evaluation.
ಉದ್ದೇಶಗಳು ಮೌಲ್ಯಮಾಪನಕ್ಕೆ ಯಾವಾಗಲೂ ಕೂಡ ಪ್ರೋತ್ಸಾಹವನ್ನು ನೀಡುತ್ತವೆ. ಅಂದರೆ ಯಾವುದೇ ಒಂದು ಶೈಕ್ಷಣಿಕ ಕಾರ್ಯವನ್ನು ಕೈಗೊಳ್ಳುವಾಗ ಕೆಲವೊಂದು ಉದ್ದೇಶಗಳನ್ನು ಹಾಕೊಂಡಿರ್ತೇವೆ. ಆ ಉದ್ದೇಶಗಳನ್ನು ಎಷ್ಟರ ಮಟ್ಟಿಗೆ ಸಾಧಿಸಿದ್ದೀವಿ ಎನ್ನುವುದು ಮೌಲ್ಯಮಾಪನದ ಮೂಲಕ ನಮಗೆ ಗೊತ್ತಾಗತ್ತೆ. ಹಾಗಾಗಿ ಈ ಉದ್ದೇಶಗಳು ಮೌಲ್ಯಮಾಪನಕ್ಕೆ ಉತ್ತೇಜನವನ್ನು ನೀಡುವಂಥದ್ದು, ಪ್ರೋತ್ಸಾಹವನ್ನು ನೀಡುವಂಥದ್ದು ಎನ್ನುವಂಥ ಅಂಶವನ್ನು ನಾವು ಗಮನಿಸಬೇಕು. ಸೆಕೆಂಡ್ಲಿ, objectives facilitates learning. Definitely, objectives motivates the learning, which facilitates the learning. ಉದ್ದೇಶಗಳು ಕಲಿಕೆಯನ್ನು ಉತ್ತೇಜಿಸುತ್ತವೆ ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ಶೈಕ್ಷಣಿಕ ಉದ್ದೇಶಗಳು ಮಕ್ಕಳ ಕಲಿಕೆಯನ್ನು ಪ್ರೋತ್ಸಾಹ ನೀಡುತ್ತವೆ. ಆ ಉದ್ದೇಶಗಳು ಆ ರೂಪದಲ್ಲಿ ಸಾಮಾನ್ಯವಾಗಿ ರೂಪಿಸಲ್ಪಟ್ಟಾಗ ಆ ಕಲಿಕೆಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಸಿಗತ್ತೆ. ಥರ್ಡ್ಲಿ, objectives helps in continuous evaluation. ಉದ್ದೇಶಗಳು ನಿರಂತರ ಮೌಲ್ಯಮಾಪನಕ್ಕೆ ಸಹಾಯಕವಾಗತ್ತೆ. ಸಹಜವಾಗಿ ಮೌಲ್ಯಮಾಪನ ಎನ್ನುವುದು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನಿರಂತರವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಈ ನಿರಂತರವಾಗಿ ನಡೆಯುವಂತಹ ಪ್ರಕ್ರಿಯೆ ಸರಾಗವಾದಂತಹ ವ್ಯವಸ್ಥೆಯಲ್ಲಿ ಆಗಬೇಕಾದರೆ ಉದ್ದೇಶಗಳು ಅಲ್ಲಿ ಸಹಾಯಕವಾಗುತ್ತವೆ. So objectives no doubt which helps to have a continuous evaluation in our formal education system. Similarly, objectives helps in comprehensive evaluation. ಉದ್ದೇಶಗಳು ಸಮಗ್ರ ಅಥವಾ ವ್ಯಾಪಕ ಮೌಲ್ಯಮಾಪನಕ್ಕೆ ಸಹಾಯಕವಾಗುತ್ತವೆ. ಸಾಮಾನ್ಯವಾಗಿ ಮೌಲ್ಯಮಾಪನ ಹಲವಾರು ಆಯಾಮಗಳನ್ನು ಹೊಂದಿರಬೇಕಾಗತ್ತೆ. ಮೌಲ್ಯಮಾಪನ ವ್ಯಾಪಕವಾಗಿರಬೇಕಾಗತ್ತೆ. ಅಂತಹ ವ್ಯಾಪಕ ಮತ್ತು ಸಮಗ್ರ ಮೌಲ್ಯಮಾಪನವನ್ನು ನಾವು ಮಾಡಬೇಕಾದರೆ ಉದ್ದೇಶಗಳು ನಮಗೆ ಸಹಕಾರಿಯಾಗಿವೆ. ಫಿಫ್ತ್ ಒನ್, objectives helps to identify behavioral changes in students. Whatever we are going to bring some changes in the behavior of the students, that can be evaluated, that can be identified with the help of objectives. ಉದ್ದೇಶಗಳಲ್ಲಿ ನಾವು ಸ್ಪಷ್ಟವಾಗಿ ಅಲ್ಲಿ ನಮೂದನೆ ಮಾಡಿರ್ತೇವೆ. ಉದ್ದೇಶಗಳು ಸ್ಪಷ್ಟವಾಗಿ ಅಲ್ಲಿ ಹೇಳುತ್ತೆ ಏನಂತ, ಯಾವ ರೀತಿಯಾದಂತಹ ವರ್ತನ ಬದಲಾವಣೆಗಳು ವಿದ್ಯಾರ್ಥಿಗಳಲ್ಲಿ ಕಂಡುಬರಬೇಕು ಎನ್ನುವುದನ್ನು. ಸೊ ಈ ಹಿನ್ನೆಲೆಯಲ್ಲಿ objectives always identifies behavioral changes in the students. Then in the same way, objectives based evaluation helps to improve the outcome or results. In our education system, we always expect good outcome. Our primary aim is getting good outcome or the result. In order to get good result, in order to get good outcome, objectives are very very essential. ಇಲ್ಲಿ ಉದ್ದೇಶ ಆಧಾರಿತ ಮೌಲ್ಯಮಾಪನ ಸಾಮಾನ್ಯವಾಗಿ ಉತ್ತಮ ಪ್ರತಿಫಲವನ್ನು ಅಥವಾ ಫಲಿತಾಂಶವನ್ನು ಪಡೆಯಲಿಕ್ಕೆ ಸಹಾಯಕವಾಗುತ್ತೆ. ಅಷ್ಟೇ ಅಲ್ಲ, ಉತ್ತಮ ಫಲಿತಾಂಶವನ್ನು ಸುಧಾರಣೆ ಮಾಡಲಿಕ್ಕೂ ಕೂಡ ಅದು ಸಹಾಯಕವಾಗತ್ತೆ. ಅಂದರೆ ಫಲಿತಾಂಶ ಸುಧಾರಣೆ ಆಗಬೇಕಂದ್ರೆ ಅಲ್ಲಿ ಮೌಲ್ಯಮಾಪನ ಹೇಗಿರಬೇಕು, ಉದ್ದೇಶ ಆಧಾರಿತವಾಗಿರಬೇಕು. ಸೊ ಉದ್ದೇಶ ಆಧಾರಿತ ಮೌಲ್ಯಮಾಪನ ಫಲಿತಾಂಶದಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ಸಹಾಯಕವಾಗುತ್ತೆ. ಸೆವೆಂತ್ ಒನ್, objectives helps to bring improvement in evaluation process. ಮೌಲ್ಯಮಾಪನ ಪ್ರಕ್ರಿಯೆ ಏನಿದೆ ಹಲವಾರು ಅಂಶಗಳನ್ನು ಅದು ಒಳಗೊಂಡಿರುತ್ತೆ, ಹಲವಾರು ಹಂತಗಳನ್ನು ಅದು ಒಳಗೊಂಡಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಉದ್ದೇಶಗಳನ್ನು ರೂಪಿಸಿದರೆ ಈ ಮೌಲ್ಯಮಾಪನದ ಪ್ರಕ್ರಿಯೆ ಏನಿದೆಯಲ್ಲ ಅದು ಸುಧಾರಣೆ ಆಗತ್ತೆ. ಸೊ ಇಲ್ಲಿ ಉದ್ದೇಶಗಳು ಮೌಲ್ಯಮಾಪನದ
ಪ್ರಕ್ರಿಯೆಯಲ್ಲಿ ಸುಧಾರಣೆಯನ್ನು ತರಲು ನಮಗೆ ಸಹಾಯಕವಾಗುತ್ತದೆ ಎಂದು ಅಂಶವನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗತ್ತೆ ವಿದ್ಯಾರ್ಥಿಗಳೇ. ಬಿಕಾಸ್ a traditional evaluation process may not be suitable at the present. That's why something changes or the improvement is required in evaluation process. ಅಲ್ಲಿ ಅಪ್ಡೇಟ್ ಆಗ್ತಾ ಇರಬೇಕು. ಪ್ರಸ್ತುತ ದಿನಮಾನಗಳಿಗೆ ಅನುಗುಣವಾಗಿ ಮೌಲ್ಯಮಾಪನದ ಪ್ರಕ್ರಿಯೆಯಲ್ಲಿ ಸುಧಾರಣೆ ಆಗಬೇಕಾಗತ್ತೆ, ಬದಲಾವಣೆ ಆಗಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಆ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಬದಲಾವಣೆ ಆಗಬೇಕು ಅಂದರೆ ಉದ್ದೇಶಗಳು ನಮಗೆ ಸಹಕಾರಿಯಾಗತ್ತೆ. ಆ ಮೌಲ್ಯಮಾಪನ ಪ್ರಕ್ರಿಯೆ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಶುಡ್ ಬಿ ಬೇಸ್ಡ್ ಆನ್ ಅಬ್ಜೆಕ್ಟಿವ್ಸ್. ಎಂಟನೇದಾಗಿ ಅಬ್ಜೆಕ್ಟಿವ್ಸ್ ಹೆಲ್ಪ್ಸ್ ಟು ಅಸೆಸ್ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. The most important aim of our education is achieving all-round development of the child or the student. When we talk about all-round development, we can say that social development, emotional development, intellectual development, of course to some extent religious development, educational development and so on. ಇಲ್ಲಿ ಉದ್ದೇಶಗಳು ಮಗುವಿನ ವ್ಯಕ್ತಿತ್ವದ ಸರ್ವತೋಮುಖ ವಿಕಾಸದ ಬೆಳವಣಿಗೆಗೆ ಸಹಾಯಕವಾಗತ್ತೆ. ಅಂದರೆ ಉದ್ದೇಶಗಳು ಮಗುವಿನ ಅಥವಾ ವಿದ್ಯಾರ್ಥಿಯ ವ್ಯಕ್ತಿತ್ವದ ಸರ್ವತೋಮುಖ ವಿಕಾಸಕ್ಕೆ ಸಹಾಯಕ. ಸೊ ಹೇಗೆಂದರೆ ಎಲ್ಲ ವಿಭಾಗಗಳನ್ನು, ಇವೆಲ್ಲ ಆಯಾಮಗಳನ್ನು ಮೌಲ್ಯಮಾಪನ ಮಾಡಿದಾಗ ಅಲ್ಲಿ ನಮಗೆ ಸಹಜವಾಗಿ ಗೊತ್ತಾಗತ್ತೆ ಸರ್ವತೋಮುಖ ವಿಕಾಸವನ್ನು ಸಾಧಿಸಿದ್ದೇವೆಯೋ ಅಥವಾ ಇಲ್ಲವೋ. ಸೊ ಅದು ಸಾಮಾಜಿಕ ಬೆಳವಣಿಗೆ, ಶೈಕ್ಷಣಿಕ ಬೆಳವಣಿಗೆ, ಬೌದ್ಧಿಕ ಬೆಳವಣಿಗೆ ಹಾಗೂ ಇನ್ನಿತರ ಆಯಾಮಗಳ ಬೆಳವಣಿಗೆ. ಒಬ್ಬ ವಿದ್ಯಾರ್ಥಿಗೆ ಉತ್ತಮವಾದಂತಹ ವ್ಯಕ್ತಿತ್ವವನ್ನು ನಾವು ಕೊಡಬೇಕಾದರೆ ಈ ರೀತಿಯಾದಂತಹ ಸರ್ವತೋಮುಖ ವಿಕಾಸವನ್ನು ಸಾಧಿಸಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಮೌಲ್ಯಮಾಪನ ಉದ್ದೇಶಗಳು ಅವುಗಳ ಸಂಬಂಧ ಬಹಳ ಸಹಾಯಕವಾಗತ್ತೆ. ವಿತೌಟ್ ಇಂಟರ್ ರಿಲೇಶನ್ಶಿಪ್ ಆಫ್ ಆಬ್ಜೆಕ್ಟಿವ್ಸ್ ಅಂಡ್ ಇವ್ಯಾಲ್ಯೂಯೇಷನ್ we cannot achieve all round development of the child. That's why there is a positive and a good relationship between objectives and evaluation. Then coming to the ninth point, objectives helps to select suitable tools and techniques of evaluation. ಉದ್ದೇಶಗಳು ಮೌಲ್ಯಮಾಪನದ ಸೂಕ್ತ ತಂತ್ರ ಮತ್ತು ಸಾಧನೆಗಳನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಸಹಾಯಕ. ಯೂಸ್ವಲಿ in the evaluation process we can use different types of tools and techniques because we are going to evaluate various dimensions, various areas or the achievement of the students in different subjects. So a single tool or technique cannot be useful to evaluate or to have a comprehensive evaluation. That's why different types of tools and techniques of evaluation we have to take into consideration. ಅತ್ಯುತ್ತಮವಾದಂತಹ ತಂತ್ರಗಳನ್ನು, ಸಾಧನಗಳನ್ನು ಬಳಸಿದಾಗ ಮಾತ್ರ ವಿದ್ಯಾರ್ಥಿಯ ಸರ್ವತೋಮುಖ ವಿಕಾಸ ಆಗಿದೆಯೋ ಅಥವಾ ಇಲ್ಲವೋ, ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಮಗುವಿನ ಸಾಧನೆ ಹೇಗಿದೆ ಎಂದು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಉತ್ತಮವಾದಂತಹ ತಂತ್ರಗಳನ್ನು, ಸಾಧನಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗಲೂ ಕೂಡ ನಾವು ಉದ್ದೇಶಗಳನ್ನು ಗಮನಿಸಬೇಕಾಗತ್ತೆ. ಸೊ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ the objectives while selecting suitable tools and techniques of evaluation. In this connection also there is a good relationship between objectives and evaluation. Last but not least, objectives helps to have qualitative and quantitative evaluation. In today's education system we give more importance to qualitative as well as quantitative evaluation. So we have to see the thing qualitatively as well as quantitatively. ಉದ್ದೇಶಗಳು
ಸಾಮಾನ್ಯವಾಗಿ ಮೌಲ್ಯಮಾಪನದ ಅಥವಾ ಮೌಲ್ಯಮಾಪನವನ್ನು ಗುಣಾತ್ಮಕ ಮತ್ತು ಪರಿಣಾತ್ಮಕವಾದಂತಹ ರೀತಿಯಲ್ಲಿ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗತ್ತೆ. ಏಕೆಂದರೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕವಾದಂತಹ ಮೌಲ್ಯಮಾಪನ ಒಂದು ಉತ್ತಮವಾದಂತಹ ಮೌಲ್ಯಮಾಪನ ಅಂತ ನಾವು ಹೇಳಬೇಕಾಗತ್ತೆ. ಏಕೆಂದರೆ ಕೇವಲ ಮೌಲ್ಯಮಾಪನ ಕ್ವಾಲಿಟೇಟಿವ್ ಆಗಿಯೇ ಇರಬಾರ್ದು, ಕ್ವಾಂಟಿಟೇಟಿವ್ ಆಗಿಯೂ ಕೂಡ ಇರಬಾರ್ದು, ಎರಡೂ ಕೂಡ ಬೇಕು. ಕೆಲವೊಮ್ಮೆ ಕ್ವಾಲಿಟೇಟಿವ್ ಇವ್ಯಾಲ್ಯೂಯೇಷನ್ ಈಸ್ ಇಂಪಾರ್ಟೆಂಟ್ and to some extent quantitative evaluation is also important. Both are equally important, we cannot ignore it. So objectives helps to have qualitative as well as quantitative evaluation in our education process. So ಮೌಲ್ಯಮಾಪನದಲ್ಲಿ ಸಾಮಾನ್ಯವಾಗಿ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಇವೆರಡನ್ನೂ ಕೂಡ ನಾವು ಮಾತು ಕೊಡಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿಯೂ ಕೂಡ ಉದ್ದೇಶಗಳು ಇಲ್ಲಿ ಸಹಾಯಕವಾಗತ್ತೆ. ಸೊ ಈ ಎಲ್ಲ ಅಂಶಗಳ ಸಹಾಯದಿಂದ ನಮಗೆ ತಿಳಿದು ಬರುವುದೇನೆಂದರೆ ಉದ್ದೇಶಗಳು ಮತ್ತು ಮೌಲ್ಯಮಾಪನ ಒಂದು ಆಂತರಿಕವಾದಂತಹ ಸಂಬಂಧವನ್ನು ಹೊಂದಿವೆ. ಸೊ ಈ ಆಂತರಿಕವಾದಂತಹ ಒಂದು ಸಂಬಂಧ ಏನಿದೆಯಲ್ಲ ಅವು ಶೈಕ್ಷಣಿಕ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಹಾಗೆಯೇ ಮೌಲ್ಯಮಾಪನದ ಪ್ರಮುಖ ಉದ್ದೇಶಗಳನ್ನು ಸಾಧಿಸಲಿಕ್ಕೆ ಇದು ಸಹಾಯಕವಾಗುತ್ತೆ. ದಟ್ಸ್ ವೈ ನೋ ಡೌಟ್ ಎಜುಕೇಷನ್ and evaluation, they are having good relationship, and it is possible to identify behavioral changes in the child with the help of objectives. So in conclusion, I can say that there is a close and positive relationship between objectives and evaluation. Therefore, friends, in every educational system, we find that there are some objectives through which the aims of education, that is, bringing about some changes in the pupils. So, in order to bring about those changes, learning experiences are provided in the classroom as well as in the schools. The success of the learning experiences are judged on the basis of the behavioral changes noticed in the students. For this, different type of evaluation tools and devices are used. Thus, objectives and evaluation are interrelated with each other. So here, educational objectives are the goals towards which pupils' progress is achieved. The well-organized activity brings a desirable change which is termed as objectives. The desirable change is required in the personality or in the behavior of a child. The educational objectives are concerned with three important domains, that is cognitive domain, affective domain, and psychomotor domain. So these three domains bring changes in the behavior of the students. So there are certain things that we have to keep in mind while formulating objectives. And these things are the needs and interest of the students. ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಯನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾಗತ್ತೆ ಉದ್ದೇಶಗಳನ್ನು ನಾವು ರೂಪಿಸುವಾಗ. ಸೆಕೆಂಡ್ಲಿ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್, ಮಗುವಿನ ಅಥವಾ ವಿದ್ಯಾರ್ಥಿಗಳ ಬೆಳವಣಿಗೆ ಮತ್ತು ವಿಕಾಸವನ್ನು ಗಮನಿಸಬೇಕಾಗತ್ತೆ. ಥರ್ಡ್ಲಿ, the nature and scope of the subject, ವಿಷಯದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಗಮನಿಸಬೇಕು. The philosophy of the school, because each and every educational institution is having its own philosophy. Therefore, we should understand the philosophy of the school. ಆ ಒಂದು ಶಾಲೆ ಅಥವಾ ಯಾವುದೇ ಒಂದು ಸಂಸ್ಥೆ ವಿದ್ಯಾರ್ಥಿಗಳಿಗೆ ಇಂತಹದೇ ಶಿಕ್ಷಣವನ್ನ ಕೊಡಬೇಕು,
ಇಂತಹ ಮೌಲ್ಯಗಳನ್ನು ಬೆಳೆಸಬೇಕು, ಇಂತಹ ಆದರ್ಶಗಳನ್ನು ಬೆಳೆಸಬೇಕು ಎನ್ನುವಂತಹ ತತ್ವವನ್ನ ಅಥವಾ ಒಂದು ತತ್ವ ಬುನಾದಿಯನ್ನ ತಾತ್ವಿಕವಾದಂತಹ ಹಿನ್ನೆಲೆಯನ್ನ ಹೊಂದಿರುತ್ತೆ. ಸೊ ಆ ಅಂಶವನ್ನ ಗಮನದಲ್ಲಿಟ್ಟುಕೊಂಡು ನಾವು ಉದ್ದೇಶಗಳನ್ನ ರೂಪಿಸುವುದು ಸೂಕ್ತ. ಹಾಗೆಯೇ the opinions of specialists or experts, that is also very very important. Those who have worked a lot and having extraordinary knowledge, so their service is also to be considered. ಅನೇಕ ಶಿಕ್ಷಣ ತಜ್ಞರು, ನುರಿತರು, ಪರಿಣಿತರು ಇರ್ತಾರೆ. ಅವರ ಒಂದು ಅನುಭವವನ್ನ, ಅವರ ಒಂದು ಅಭಿಪ್ರಾಯವನ್ನು ಕೂಡ ನಾವಿಲ್ಲಿ ಪರಿಗಣಿಸುವುದು ಅತಿ ಅವಶ್ಯಕ. Then students entry behavior and their comprehensive level. ವಿದ್ಯಾರ್ಥಿಗಳ ಪ್ರಾರಂಭದ ವರ್ತನೆ ಮತ್ತು ಅದರ ಒಂದು ಮಟ್ಟವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಯಾವ ರೀತಿಯಾದಂತಹ ವರ್ತನೆಯನ್ನು ಹೊಂದಿರ್ತಾರೆ, ಅವರಲ್ಲಿ ಎಂತಹ ವರ್ತನೆಯನ್ನು ಬದಲಾವಣೆ ತರಬೇಕು ಎನ್ನುವಂತ ಅಂಶವನ್ನೇ ನಾವು ಗಮನಿಸಬೇಕು. ಅದಕ್ಕೆ ಡಾಕ್ಟರ್ ಬೆಂಜಮಿನ್ ಬ್ಲೂಮ್ ಅವರು ಎಜುಕೇಶನಲ್ ಅಬ್ಜೆಕ್ಟಿವ್ಸ್ ಅನ್ನ ಬಹಳ ಸ್ಪಷ್ಟವಾದಂತಹ ರೀತಿಯಲ್ಲಿ 3 ಡೊಮೇನ್ ನಲ್ಲಿ ಅದನ್ನ ನಮೂದಿಸಿದ್ದಾರೆ. ಸೊ those objectives are not only the goals towards which the curriculum is shaped and towards which instruction is guided, but they are also the goals that provide the detailed specification for the construction and use of evaluative techniques. So, objectives and the learning experience are very very important in order to have a comprehensive or a systematic evaluation. The change of behavior is evaluated to take decision about the effectiveness of learning and the teaching. The change of behavior is of 3 types. As I told you, as you can see this in the Bloom taxonomy: cognitive, affective, and psychomotor. A criterion test is prepared for measuring all the 3 types of objectives. The objective type, of course, are various types. The change of behavior is an empirical criterion for the effective use of teaching strategies, practices, teaching aids which have been used for providing the good learning experience. So indeed, evaluation is a systematic process which omits casual, uncontrolled observation of pupils, and it is a continuous process. The teaching learning process and the evaluation procedure go together. So objectives gives a proper base for good evaluation. Evaluation emphasizes the broad personality changes and major objectives of an educational program, which includes not only subject matter achievements but also attitudes, interests, and ideas, work habits, and personal and social stabilities. Then at the same time, learning is more important than teaching. Teaching has no value if there is no observation on the part of pupils. Hence, objectives and learning should be so relevant that ultimately they should direct the pupils towards the accomplishment of educational goals. So, in order to assess the students and their complete development brought about through education, the phase of evaluation is needed. Evaluation almost all includes all the means of collecting evidence on students' behavior. And evaluation is the determination of congruence between the performance of objectives. Theoretically, the concept of educational evaluation will be presented in a different way because the interrelationship of objectives, content, learning experiences, and evaluations procedure clearly indicates that the process of evaluation is continuous and involves continual appraisal of objectives of teaching learning process and of the testing procedures
classroom teacher. It is necessary for the classroom teacher to determine the pupil's status at the beginning of the course, at periodical intervals, and then at the end of the academic year. Then only the teacher would be in a position to judge pupils' progress in achieving the objectives of instruction. It can be possible with the help of evaluation. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಕಾರ್ಯವನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಕೆಲವೊಂದು ಉದ್ದೇಶಗಳನ್ನ ಹಾಕೊಂಡಿರ್ತೇವೆ. ಹಾಗೆಯೇ ಶಿಕ್ಷಕರು ಕೂಡ ಅಷ್ಟೇ ಒಂದು ವಿಷಯವನ್ನ ಬೋಧನೆ ಮಾಡುವ ಪೂರ್ವದಲ್ಲಿ ಅಥವಾ ಯಾವುದೇ ಒಂದು ಘಟಕವನ್ನ ಬೋಧಿಸುವಾಗ ಕೆಲವೊಂದು ಉದ್ದೇಶಗಳನ್ನ ರೂಪಿಸಿಕೊಳ್ಳಬೇಕಾಗತ್ತೆ. ಇಲ್ಲಿ ಹಡಗನ್ನ ಚಲಿಸುವ ನಾವಿಕನಿಗೆ ಈ ದಿಕ್ಸೂಚಿ ಹೇಗೆ ಸಹಾಯಕವಾಗುತ್ತೋ ಹಾಗೆಯೇ ಶಿಕ್ಷಕನಿಗೆ ಉದ್ದೇಶಗಳು ತನ್ನ ತರಗತಿಯಲ್ಲಿನ ಚಟುವಟಿಕೆಗಳನ್ನ ಹೇಗೆ ಕ್ರಮಬದ್ಧವಾದಂತಹ ರೀತಿಯಲ್ಲಿ ರೂಪಿಸಬೇಕು, ಸಂಘಟಿಸಬೇಕು, ಅನ್ವಯ ಮಾಡಿಕೊಳ್ಳಬೇಕು, ಸಂಘಟಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಹಾಯ ಮಾಡುತ್ತೆ. ಹಾಗೆಯೇ ಅದು ಕೊನೆಗೆ ಮೌಲ್ಯಮಾಪನ ಮಾಡುವಂತಹ ಒಂದು ಪ್ರಮುಖವಾದಂತಹ ಅಂಶಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅದು ಸಹಾಯ ಮಾಡುತ್ತೆ. ಸೊ ಇಲ್ಲಿ ಉದ್ದೇಶಗಳ ರಚನೆಯಿಂದ ಶಿಕ್ಷಕ ಬೋಧಿಸಬೇಕಾದಂತಹ ವಿಷಯದ ಕುರಿತು ಸ್ಪಷ್ಟವಾದಂತಹ ಮಾಹಿತಿಯನ್ನ ಪಡಿತಾನೆ. ಇದರ ಆಧಾರದ ಮೇಲೆ ಒಂದು ಕ್ರಮಬದ್ಧವಾದಂತಹ ರೀತಿಯಲ್ಲಿ ಬೋಧನೆಯನ್ನು ಕೈಗೊಂಡು ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಎನ್ನುವುದನ್ನ ಮೌಲ್ಯಮಾಪನ ಮಾಡಬೇಕಾಗುತ್ತೆ. ಹೀಗೆ ಅವೆರಡರ ನಡುವೆ ಉದ್ದೇಶ ಮತ್ತು ಮೌಲ್ಯಮಾಪನದ ನಡುವೆ ಒಂದು ಆಂತರಿಕವಾದಂತಹ ಸಂಬಂಧ ಇರುವುದನ್ನು ನಾವು ಗಮನಿಸಬೇಕಾಗತ್ತೆ. ಒಂದು ಅಂಶವನ್ನು ನಾವು ಇಲ್ಲಿ ಅರಿತುಕೊಳ್ಳಬೇಕು. ಉದ್ದೇಶಗಳು ಬೋಧನೆಯ ಜೀವಾಳ. ಉದ್ದೇಶಗಳನ್ನ ರಚಿಸಿಕೊಳ್ಳದೆ ಬೋಧಿಸುವುದು ಒಂದು ರೀತಿ ವ್ಯರ್ಥ ಪ್ರಯತ್ನ ಅಂತ ನಾವು ಹೇಳ್ಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಬೋಧನೆ ಕಲಿಕೆಯ ಪ್ರಕ್ರಿಯೆಯಲ್ಲಿ ಉದ್ದೇಶಗಳು ಪ್ರಮುಖ ಸ್ಥಾನವನ್ನು ಪಡೆದರೆ ಅದರ ನಂತರ ಬರುವಂಥದ್ದು ಕಲಿಕಾ ಮತ್ತು ಕಲಿಕೆಯ ಚಟುವಟಿಕೆಗಳು, ಕಲಿಕಾ ಅನುಭವಗಳು, ಕೊನೆಯದಾಗಿ ಅಲ್ಲಿ ಬರುವಂಥದ್ದು ಮೌಲ್ಯಮಾಪನ. ಸೊ ಈ ಕಲಿಕಾ ಅನುಭವಗಳ ಪರಿಣಾಮವಾಗಿ ವ್ಯಕ್ತಿಯಲ್ಲಿ ಕಂಡು ಬರುವಂತಹ ಬದಲಾವಣೆಗಳನ್ನು ನಾವು ಕಲಿಕೆ ಅಥವಾ ಮೌಲ್ಯಮಾಪನದ ಮೂಲಕ ತಿಳಿದುಕೊಳ್ಳಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದ ಮೌಲ್ಯಮಾಪನ ಮತ್ತು ಉದ್ದೇಶಗಳ ನಡುವೆ ಈ ರೀತಿಯಾದಂತಹ ಒಂದು ಆಂತರಿಕವಾದಂತಹ ಒಂದು ಸಂಬಂಧವನ್ನು ನಾವು ಕಂಡುಕೊಳ್ಳಬಹುದು. ಒಟ್ಟಿನಲ್ಲಿ ಶೈಕ್ಷಣಿಕ ಉದ್ದೇಶಗಳ ಒಂದು ಸಂಪೂರ್ಣವಾದಂತಹ ಒಂದು ಸಾರ್ಥಕತೆಯನ್ನು ಪಡೆದುಕೊಳ್ಳಬೇಕಾದರೆ ಮೌಲ್ಯಮಾಪನ ಕ್ರಮಬದ್ಧವಾದಂತಹ ರೀತಿಯಲ್ಲಿ ನಡೆಯಬೇಕು ಮತ್ತು ಆ ಒಂದು ಮೌಲ್ಯಮಾಪನಕ್ಕೆ ಒಂದು ಉದ್ದೇಶಗಳ ಒಂದು ತಳಹದಿ ಇರಬೇಕಾಗತ್ತೆ. ಆ ತಳಹದಿಗಳ ಆಧಾರದ ಮೇಲೆ ಅತ್ಯುತ್ತಮವಾದಂತಹ ರೀತಿಯಲ್ಲಿ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ. ಸೊ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ಬೈ ಸೇಯಿಂಗ್ ದಟ್ both the objectives and evaluation are interrelated.